ನಮಸ್ತೆ, ಡಿವೈನ್ ಟಿವಿ ಚಾನಲ್ಗೆ ಸ್ವಾಗತ. ನಾನು ಡಯಟಿಷಿಯನ್ ಭವ್ಯ. ಇವತ್ತು ನನ್ನ ಜೊತೆ ಡಾಕ್ಟರ್ ಮಂಜುಳಾ ದೇವಿ ಅವರಿದ್ದಾರೆ. ಇವರು ಸ್ಪಿರಿಚುವಲ್ ಹೀಲಿಂಗ್ ಥೆರಪಿಸ್ಟ್. ಇವರು ಭಾರತ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ಇವರು ಯೋಗ ರತ್ನ ಅವಾರ್ಡಿ ಕೂಡ. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಾವು ಇವತ್ತು ಸ್ಪಿರಿಚುವಲ್ ಹೀಲಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೇಳಿ ಮೇಡಮ್, ಸ್ಪಿರಿಚುವಲ್ ಹೀಲಿಂಗ್ ಅಂತ ಅಂದರೆ ಏನು? ಈಗ ಸ್ಪಿರಿಚುವಲ್ ಅಲ್ಲಿ ನಮಗೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಈಗ ನಾವು ಮೆಡಿಸನ್ ತಗೊಳ್ತೀವಿ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಬಂದಾಗ ಮೆಡಿಸನ್ ತಗೊಳ್ತೀವಿ. ಸೊ ಅದರಿಂದ ಸೈಡ್ ಎಫೆಕ್ಟ್ಗಳು ತುಂಬ ಇರುತ್ತೆ. ಸೊ ಸ್ಪಿರಿಚುವಲ್ ಹೀಲಿಂಗಲ್ಲಿ ಯಾವ ಸೈಡ್ ಎಫೆಕ್ಟು ಇರಲ್ಲ. ಸೊ ಆ ಡಿವೈನ್ ಹೀಲಿಂಗ್ ಅನ್ನೋದು ಅಂದರೆ ಯೂನಿವರ್ಸಿಂದ ನಾವು ರಿಸೀವ್ ಮಾಡಿಕೊಂಡು ಒಂದು ಎನರ್ಜಿಯನ್ನು ಅದನ್ನು ಪಾಸ್ ಮಾಡಿ ಹೀಲ್ ಮಾಡೋವಂಥದ್ದು. ಸೊ ಯೂನಿವರ್ಸಲ್ಲಿ ನಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಸೊ ನಮ್ಮ ಕರ್ಮ, ಪಾಸ್ಟ್ ಕರ್ಮದಿಂದ ನಮಗೆ ಎಲ್ಲ ಬಂದಿರುತ್ತೆ. ಯಾವುದೇ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಒಂದು ಪರ್ಸ್ನಲ್ ವಿಷಯ ಇರ್ಬೋದು, ಎಲ್ಲನೂ ನಮ್ಮ ಕರ್ಮಗಳಿಂದ ನಮಗೆ ಬರ್ತಾ ಇರುತ್ತೆ. ಸೊ ಈಗ ನಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಈಗ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನೇನೋ ಟೆಸ್ಟ್ ಮಾಡಿಸ್ತೀವಿ, ಅಲ್ಲಿ ನಮಗೆ ಸಿಗದೇ ಇರೋಂಥ ಆನ್ಸರ್ ಸ್ಪಿರಿಚುಯಾಲಿಟಿಯಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಸ್ಪಿರಿಚುವಲ್ ಹೀಲಿಂಗ್ ಅಂದರೆ ಏನು ಅಂತ. ಯಾವ ಥರದ ಕಾಯಿಲೆಗಳಿಗೆ ಇಲ್ಲಿ ಹೀಲಿಂಗ್ ಸಿಗುತ್ತೆ ಮೇಡಮ್? ನೀವು ಯಾವ ಕಾಯಿಲೆ ಅಂತ ಸ್ಪೆಸಿಫೈ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಎಲ್ಲ ಥರದ ಕಾಯಿಲೆಗಳಿಗೂ ನಾವು ಹೀಲಿಂಗನ್ನು ಮಾಡ್ಬೋದು. ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಸೊ ಈಗ ನಾವು ಯಾವ ರೀತಿ ಅವ್ರಿಗೆ ಸಬ್ಕಾನ್ಷಿಯಸನ್ನು ಪ್ರೋಗ್ರಾಮ್ ಮಾಡ್ತೀವಿ, ಈಗ ನಮ್ಮ ಕಾನ್ಷಿಯಸ್ ಮೈಂಡ್ಗಿಂತ ಸಬ್ಕಾನ್ಷಿಯಸ್ ಮೈಂಡು ತುಂಬ ಆ್ಯಕ್ಟಿವ್ ಇರುತ್ತೆ. ಸೊ ಅದರಲ್ಲಿ ನಾವು ಏನೆಲ್ಲ ರಿಸೀವ್ ಮಾಡ್ಕೊಂಡಿರ್ತೀವಿ, ಏನೆಲ್ಲ ಮೆಮರೀಸ್ ಅಲ್ಲಿ ತುಂಬಿಕೊಂಡಿದೆ, ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ನಮ್ಮ ಸಬ್ಕಾನ್ಷಿಯಸನ್ನು ಒಂದು ಸಲ ರೀಪ್ರೋಗ್ರಾಮ್ ಮಾಡಿದಾಗ ಸೊ ಅದೆಲ್ಲ ಎರೈಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಸೊಲ್ಯೂಷನ್ ಅಂತೂ ಖಂಡಿತ ಸಿಗುತ್ತೆ. ಓಕೆ ಮೇಡಮ್, ಸಬ್ಕಾನ್ಷಿಯಸ್ ರೀಪ್ರೋಗ್ರಾಮಿಂಗ್ ಅಂತ ಹೇಳಿದ್ವಿ, ಇದು ಎಲ್ಲರಿಗೂ ಮಾಡ್ಬೋದಾ? ಎಲ್ಲರಿಗೂ ಮಾಡ್ಬೋದು. ಇದಕ್ಕೆ ಪ್ರಿಯರ್ ಎಕ್ಸ್ಪೀರಿಯನ್ಸ್, ಯೋಗ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಆ ಥರ ಏನಾದರೂ ಬೇಕಾಗತ್ತಾ? ಆ ಥರ ಏನು ಬೇಕಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ನಂಬಿಕೆ ಇರಬೇಕು, ಫೇತ್. ಅವರ ಬಿಲೀಫ್ ಸಿಸ್ಟಮ್ ಹೇಗೆ ಅದು ಚೇಂಜ್ ಆಗಿರುತ್ತೆ, ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಂದಿರುತ್ತೆ. ಈಗ ನಾವು ಏನು ಕೇಳಿಸ್ಕೊಳ್ತೀವಿ, ಏನು ಕಣ್ಣಿಂದ ನೋಡ್ತೀವಿ, ಅದೆಲ್ಲ ನಮ್ಮ ಬಿಲೀಫ್ ಸಿಸ್ಟಮ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಮೈಂಡಲ್ಲಿ. ಸೊ ಅದನ್ನು ನಾವು ರಿವರ್ಸ್ ಮಾಡಬೇಕು. ಸೊ ಅದು ತುಂಬ ಕಷ್ಟಕರವಾದಂಥ ಕೆಲಸ. ತುಂಬ ಟ್ರೈನಿಂಗ್ ಕೊಡಬೇಕು ನಾವು ಬ್ರೈನ್ಗೆ. ಸೊ ಆ ಮೆದುಳನ್ನು ನಾವು ಪಳಗಿಸ್ತಾ ಅದನ್ನು ರಿವರ್ಸ್ ಮಾಡ್ಬೋದು. ಆದರೆ ಕೆಲವರು ಎಷ್ಟೇ ನಾವು ಹೇಳಿದ್ರೂ ಅದನ್ನು ಒಪ್ಕೊಳ್ಳಲ್ಲ. ಸೊ ಅಂಥವ್ರಿಗೆ ತುಂಬ ಕಷ್ಟ. ಅಂಥವ್ರನ್ನ ನಾವು ಚೇಂಜ್ ಮಾಡೋದು ತುಂಬ ಕಷ್ಟ. ಅದು ಅವರಿಗೆ ಬರಬೇಕು. ಆ ಸ್ಪಿರಿಚುಯಾಲಿಟಿಯನ್ನು ಅವ್ರು ಆ್ಯಕ್ಸೆಪ್ಟ್ ಮಾಡಿಕೊಂಡು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಸೊ ಈಗ ಒಂದು 60-70 ವರ್ಷದ ಹಿಂದೆ ಇಷ್ಟೆಲ್ಲ ಹಾಸ್ಪಿಟಲ್ಗಳಿರಲಿಲ್ಲ, ಮೆಡಿಕಲ್ ಫೆಸಿಲಿಟೀಸ್ ತುಂಬ ಕಡಿಮೆ ಇತ್ತು ಆಗೆಲ್ಲ. ಆದರೂ ಜನ ತುಂಬ ಆರೋಗ್ಯವಾಗಿದ್ದರು. ಈಗ ಬರ್ತಾ ಏನಾಗ್ತಾ ಇದೆ, ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ತಕ್ಕ ಹಾಗೆ ಹಾಸ್ಪಿಟಲ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ಸಬ್ಕಾನ್ಷಿಯಸ್ಸಿಂದನೇ ಅವ್ರಿಗೆ ಬರ್ತಾ ಇರೋಂಥ ಸಮಸ್ಯೆಗಳು. ಏಕೆಂದರೆ ಈಗ ನಾವು ಕಾಯಿಲೆಗಳು ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತಂದರೆ, ನಮಗೇನೇ ಸಮಸ್ಯೆ ಇಲ್ಲದೇ ಇದ್ದರೂ ಏನೋ ಒಂದು ಕೇಳಿಸ್ಕೊಳ್ತೀವಿ, ಬೇರೆಯವರ ಸಮಸ್ಯೆ, ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ. ಸೊ ನಮಗೆ ಗೊತ್ತಿಲ್ಲದೆ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ. ಅದು ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಬಂದುಬಿಟ್ಟಿರುತ್ತೆ. ಅವ್ರಿಗೆ ಒಂದು ಸಮಸ್ಯೆ ಇದೆ, ನನಗೂ ಅವ್ರ ಏಜೇ ಆಗ್ತಾ ಇದೆ, ನನಗೂ ಇರ್ಬೋದೇನೋ. ಫಾರ್ ಎಕ್ಸಾಂಪಲ್, ಈಗ ಅವರು ಥೈರಾಯ್ಡ್ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನನಗೂ 40+ ಆಯಿತು, ನನಗೂ ಥೈರಾಯ್ಡ್ ಇರ್ಬೋದೇನೋ. ಆ ಭಯದಲ್ಲೇ ಅವರು ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಥೈರಾಯ್ಡ್ ಬಂದೇ ಇರುತ್ತೆ ಅಲ್ಲಿ. ಸೊ ಈ ರೀತಿ ಅಲ್ಲಿ ಸಮಸ್ಯೆ ಇಲ್ಲದೇ ಇದ್ದರೂ ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ. ಆ ಏನು ಭಯ ಕೂತಿರುತ್ತೆ ಅವರ ಮೈಂಡಲ್ಲಿ, ಸೊ ಅದು ಕಾಯಿಲೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಕಾಯಿಲೆ ಅಂತನೆಲ್ಲ ಯಾವುದೇ ಸಮಸ್ಯೆ ಇರ್ಬೋದು. ಈಗ ಪರ್ಸ್ನಲ್ ಪ್ರಾಬ್ಲಮ್ಸು ಅಷ್ಟೇ. ನಮ್ಮ ಮಗ ಹಿಂಗೆ, ನಮ್ಮ ಸೊಸೆ ಹಿಂಗೆ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಮನೇಲೂ ಸ್ವಲ್ಪ ದಿನ ಆದಮೇಲೆ ಅದೇ ಥರದ್ದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವ್ರ ಮನೇಲಿ ಚೆನ್ನಾಗೇ ಇರ್ತಾರೆ. ಅಲ್ಲಿ ಡಿಸ್ಕಸ್ ಮಾಡಿದಾಗ ಏನಾಯಿತು, ಇವರಲ್ಲಿ ಒಂದು ಭಯ ಸ್ಟಾರ್ಟ್ ಆಯಿತು. ನಮ್ಮ ಮನೇಲೂ ಇದೇ ಥರ ಇದೆಯಲ್ಲ, ಮುಂದಕ್ಕೆ ಹೀಗೆ ಬರ್ಬೋದಾ ಸಮಸ್ಯೆ, ನನ್ನ ಸೊಸೆನೂ ಹೀಗೆ ಮಾಡ್ತಾಳಾ ಅಂತ ಅಲ್ಲಿ ಆ ಸಬ್ಕಾನ್ಷಿಯಸ್ಸಲ್ಲಿ ಅವರು ಕೆಲಸ ಕೊಟ್ಬಿಟ್ಟಿರ್ತಾರೆ ಆ ಥಾಟ್ಗೆ.
ನನ್ನ ಸೊಸೆನೂ ಹೀಗೆ ಮಾಡಿದ್ರೆ, ಅವರ ಪ್ರಾಬ್ಲಮ್ ಹೇಳ್ತಾ ಇದ್ದಾಗ ಇವ್ರ ಸೊಸೆನ ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅವರು. ಸೊ ಆಗ ಸ್ವಲ್ಪ ದಿನ ಆದಮೇಲೆ ಅದೇ ರಿಯಾಲಿಟಿಗೆ ಬರುತ್ತೆ, ಇವ್ರ ಮನೇಲೂ ಅದೇ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಹೀಗೆ ವರ್ಕ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲದೆ ಇರೋ ತೊಂದರೆನ ಯಾರಿಗೋ ಇರೋ ತೊಂದರೆನ ನನಗೆ ಇದೆ ಅಂತ ನಾವು ಅನ್ಕೊಂಡಾಗ ನಮಗೆ ತುಂಬ ತೊಂದರೆಗಳು ಬರುತ್ತೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಓಕೆ ಮೇಡಮ್, ಇದು ಆರೋಗ್ಯ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಮನಿ ಪ್ರಾಬ್ಲಮ್ ತುಂಬ ಜನಕ್ಕೆ ಇರುತ್ತೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಆದರೂ ಅವ್ರಿಗೆ ಅವರು ಹಾಕ್ತಾ ಇರೋ ಎಫರ್ಟ್ಸ್ಗೆ ತಕ್ಕಂಗೆ ಯಾವುದೇ ಥರದ ರಿಸಲ್ಟ್ ಬರ್ತಾ ಇರೋಲ್ಲ. ಈ ಥರ ಸಮಸ್ಯೆಗೆ ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ಕೂಡ ಆಗತ್ತಾ ಈ ಸ್ಪಿರಿಚುವಲ್ ಹೀಲಿಂಗ್? ಈಗ ಅದು ಕೂಡ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಲೇಟ್ ಇರುತ್ತೆ. ಈಗ ಚಿಕ್ಕ ವಯಸ್ಸಿಂದ ನಾವು ಏನು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಏನು ಕೇಳಿಸ್ಕೊಳ್ತೀವಿ, ಅದೇ ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಫೀಡ್ ಆಗಿಬಿಟ್ಟಿರುತ್ತೆ. ಸೊ ಈಗ ಮನಿ ಯಾಕೆ ಅಟ್ರಾಕ್ಟ್ ಆಗಲ್ಲ, ಅಷ್ಟು ಈಸಿಯಾಗಿ ಆಗಲ್ಲ. ಈಗ ಶ್ರೀಮಂತರಿಗೆ ಹಣ ಸೇರ್ತಾನೆ ಇರುತ್ತೆ, ಆದರೆ ಬಡವರು ಇನ್ನೂ ಬಡವರಾಗ್ತಾನೆ ಹೋಗ್ತಾರೆ. ಅವರು ತುಂಬ ಸ್ಟ್ರಗಲ್ ಮಾಡಬೇಕು ಅನ್ನೋದು ಅವರ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ. ಈಗ ಅವರ ತಂದೆ ಇರ್ಬೋದು, ಅವರ ತಾತ ಇರ್ಬೋದು, ಎಲ್ಲರೂ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರೇ ಜೀವನ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಇವರು ಚಿಕ್ಕ ವಯಸ್ಸಿಂದನೇ ಇವರ ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಅದರಿಂದ ಇವರು ಏನು ಫಿಕ್ಸ್ ಆಗಿಬಿಟ್ಟಿರ್ತಾರೆ, ನಾನು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಈಗ ಸಡನ್ನಾಗಿ ಬಂದು ಅವರು ಮನಿ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಆಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಅವರ ಒಳ ಮನಸ್ಸು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಸ್ಟ್ರಗಲ್ ಮಾಡಿದ್ರೇ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ. ಸೊ ಅದೇ ಆ ಒಳ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಆದರೆ ಶ್ರೀಮಂತರಿಗೆ ಎಫರ್ಟ್ಲೆಸ್ ಆಗಿ ಹಣ ಬರ್ತಾ ಇರುತ್ತೆ. ಯಾಕಂದರೆ ಅವ್ರಿಗೇನು ಅವರ ತಲೆಮಾರುಗಳಿಂದನೇ ಬಂದ್ಬಿಟ್ಟಿರುತ್ತೆ ಆ ಶ್ರೀಮಂತಿಕೆ ಅನ್ನೋದು. ಅದರಿಂದ ಅವ್ರಿಗೆ ಆ ಹಣದ ವ್ಯಾಲ್ಯೂ ಅನ್ನೋದು ತುಂಬ ಈಸಿ, ಅರ್ನ್ ಮಾಡೋದು ತುಂಬ ಈಸಿ ಅನ್ನೋದು ಅವರ ಮೈಂಡಲ್ಲಿ ಕೂತಿರುತ್ತೆ. ಈಗ ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರು ಸಬ್ಕಾನ್ಷಿಯಸ್ ಲೆವೆಲನ್ನು ಪ್ರೋಗ್ರಾಮ್ ಮಾಡಿಕೊಂಡಾಗ, ಅಂದರೆ ಮನಿ ಅನ್ನೋದು ಅದ್ರ ಜೊತೆಗೆ ಆ ಒಂದು ವೈಬ್ರೇಷನ್ಸ್ ಹೇಗಿದೆ. ಸೊ ಸಂಬಂಧ, ಈಗ ಮನಿ ಅನ್ನೋದು ಒಂದು ವೈಬ್ರೇಷನ್, ನಮ್ಮ ವೈಬ್ರೇಷನ್ಗೆ ಆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಆದರೆ ಅದು ಮ್ಯಾಚ್ ಆಗೋದೇ ಕಷ್ಟ, ಅಷ್ಟು ಈಸಿಯಾಗಿ ಮ್ಯಾಚ್ ಆಗಲ್ಲ. ಇದು ನಮ್ಮ ಪಾಸ್ಟ್ ಲೈಫ್ಗೂ ರಿಲೇಟೆಡ್ ಇರುತ್ತೆ. ಈಗ ಪಾಸ್ಟ್ ಲೈಫಲ್ಲಿ ಒಬ್ಬರು ತುಂಬ ಹಣ ಸಂಪಾದನೆ ಮಾಡಿರ್ತಾರೆ. ಅವ್ರೇನು ಮಾಡಿರ್ತಾರೆ, ಅವರ ಮಕ್ಕಳು ಆ ಹಣದಿಂದ ತುಂಬ ಒಂದು ಕೆಟ್ಟ ಅಭ್ಯಾಸಗಳು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರ ಸಂಪಾದನೆ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ಎಲ್ಲ ಲಾಸ್ ಮಾಡಿಕೊಂಡು ಕೆಟ್ಟ ಕೆಟ್ಟ ಅಭ್ಯಾಸಗಳು ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಆ ತಂದೆ ಏನು ಒಂದು ಹಣವನ್ನು ಸಂಪಾದನೆ ಮಾಡಿದ್ರು, ಅವರ ಮನಸ್ಸಿಗೆ ತುಂಬ ನೋವಾಗಿ ಕೊರಗ್ತಾ ಇರ್ತಾರೆ, ಕೊರಗಿ ಸತ್ತಿರ್ತಾರೆ. ಸೊ ನಾನು ದುಡ್ಡು ಮಾಡಿದ್ದೇ ತಪ್ಪಾಯಿತು, ನನ್ನ ಮಕ್ಕಳ ಲೈಫೇ ಹಾಳಾಯಿತು ಅನ್ನೋದು ಕೊರಗಿ ಸತ್ತೋಗಿರ್ತಾರೆ. ಈಗ ಅವರ ನೆಕ್ಸ್ಟ್ ಜನ್ಮ ಏನಿರುತ್ತೆ ಅಲ್ಲಿ ಅವರು ನಾನು ಹಣ ಮಾಡಬಾರ್ದು, ಹಣದ ಬಗ್ಗೆ ಆ ಒಂದು ಸಂಬಂಧಗಳು ಇವ್ರಿಗೆ ನೆಗೆಟಿವ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಣ ಸಂಪಾದನೆ ಮಾಡಿದ್ರೆ ಮಕ್ಕಳು ಹಾಳಾಗೋಗ್ತಾರೆ ಅನ್ನೋದು. ಸೊ ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಹಣ ಅಟ್ರಾಕ್ಟ್ ಆಗಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರು ಲಾಸ್ ಆಗೋದು, ಅಥವಾ ಏನೇ ಕೆಲಸ ಮಾಡಿದ್ರು ಅಲ್ಲಿ ಒಂದು ಏಳಿಗೆ ಅನ್ನೋದು ಇರಲ್ಲ. ಯಾಕಂದರೆ ಹಣದ ಬಗ್ಗೆ ಅವ್ರಿಗೆ ನೆಗೆಟಿವ್ ಇದೆ ಮೈಂಡಲ್ಲಿ. ಸೊ ನೀವು ಹಣವನ್ನು ಎಷ್ಟು ಪ್ರೀತಿಸ್ತೀರಾ, ಆ ಒಂದು ಫ್ರೀಕ್ವೆನ್ಸಿಗೆ ಹೇಗೆ ಮ್ಯಾಚ್ ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಿಕೊಂಡಾಗ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ಸೊ ಈ ಸ್ಪಿರಿಚುವಲ್ ಹೀಲಿಂಗಲ್ಲಿ ಅದನ್ನು ಮಾಡ್ಬೋದು. ಆ ಒಂದು ಪ್ರಾಕ್ಟೀಸನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ, ಮತ್ತು ಮನಿ ಮೈಂಡ್ ಸೆಟ್ ಅಂತ ಇರುತ್ತೆ. ಸೊ ಆ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಾಗ ಹಣವನ್ನು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ನೋಡಿದ್ರಲ್ಲ, ಮಂಜುಳಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ಇವತ್ತು ಹೇಳಿದ್ದಾರೆ ಅಂತ. ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕು ನಿಮಗೆ ಅಂತ ಹೇಳಿದ್ರೆ ನಮ್ಮ ಡಿವೈನ್ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.